ಓಂ ಶಾಂತಿ. ಈ ದಿನದಿಂದ ನಾವು ಹೊಸ ಎಪಿಸೋಡ್ ಮಾಡ್ತಾ ಇದ್ದೀವಿ. ಹಳೆಯ ರಾಮಾಯಣ ಮತ್ತು ಹೊಸ ರಾಮಾಯಣ, ಹಾಗೆ ಮತ್ತು ಬ್ರಹ್ಮಕುಮಾರಿಸ ಜ್ಞಾನ ಹೇಗೆ ರಾಮಾಯಣದ ಜೊತೆಗೆ ನಾವು ಅಳವಡಿಸ್ಕೋಬೇಕು ದೈನಂದಿನ ಜೀವನದಲ್ಲಿ ಎನ್ನುವುದರ ಬಗ್ಗೆ ಈ ಎಪಿಸೋಡ್ ನಡೀತಾ ಹೋಗುತ್ತೆ. ರಾಮಾಯಣ ಅನ್ನುವುದು ಒಂದು ಹಿಂದೂ ಧರ್ಮದ ಗ್ರಂಥವಾಗಿದೆ. ಇದು ಪ್ರಮುಖ ಗ್ರಂಥವಾಗಿದೆ ಹಿಂದೂ ಧರ್ಮದಲ್ಲಿ. ಪ್ರಾಚೀನ ಭಾರತದ ಪ್ರಮುಖ ಸಾಹಿತ್ಯ ಕೃತಿಗಳಲ್ಲೊಂದು ರಾಮಾಯಣವೂ ಒಂದಾಗಿದೆ. ಭರತಖಂಡದಲ್ಲಿ ಕಲೆ ಮತ್ತು ಸಂಸ್ಕೃತಿಯ ಮೇಲೆ ಆಳವಾದ ಪ್ರಭಾವವನ್ನು ರಾಮಾಯಣ ಬೀರಿದೆ. ರಾಮಾಯಣದ ಕತೆ ಜನಸಾಮಾನ್ಯರಿಗೆ ಕರ್ತವ್ಯ, ಪ್ರೀತಿ ಹಾಗೂ ತ್ಯಾಗವು ಈ ರಾಮಾಯಣ ಆದರ್ಶವಾಗಿದೆ. ಜನಸಾಮಾನ್ಯರಿಗೆ ಜೀವನದಲ್ಲಿ ಸರಿಯಾದ ಮಾರ್ಗವನ್ನು ತೋರಿಸುವುದಕ್ಕೆ ಈ ಕತೆ ಒಂದು ನಿದರ್ಶನವಾಗಿದೆ ಕೂಡ. ಪ್ರತಿಯೊಬ್ಬರಲ್ಲೂ ಈ ಜ್ಞಾನದ ಲಾಭವನ್ನು ತಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗುತ್ತದೆ. ಈ ಎಪಿಸೋಡ್ ಈ ರೀತಿಯಲ್ಲಿ ಸಹಾಯವಾಗುತ್ತದೆ. ಹಾಗಾಗಿ ರಾಮಾಯಣವನ್ನು ದೇಶಾದ್ಯಂತ ಅನೇಕ ಭಾಷೆಗಳಲ್ಲಿ ಈ ರಾಮಾಯಣವನ್ನು ಟ್ರಾನ್ಸ್ಲೇಟ್ ಮಾಡಲಾಗಿದೆ. ಇಂಗ್ಲೆಂಡ್, ರಷ್ಯಾ, ಚೈನಾ, ಇರಾನ್, ಥೈಲ್ಯಾಂಡ್ ಈ ರೀತಿ ಅನೇಕ ದೇಶಗಳಲ್ಲಿ ಏನಾಗಿದೆ ಅಂದರೆ ರಾಮಾಯಣನ ನಾವು ಹೇಗೆ ಭಾರತದವರು ಗೌರವಿಸುತ್ತಾರೋ ಹಾಗೆ ಅವರೂ ಸಹ ಗೌರವಿಸುತ್ತಾರೆ. ರಷ್ಯಾದಲ್ಲಿ ಅಂತೂ ರಾಮಾಯಣವನ್ನು ನಾಟಕ ರೂಪದಲ್ಲಿ ಅಭಿನಯಿಸುತ್ತಾರೆ. ಮತ್ತು ಇಂಡೋನೇಷ್ಯಾದಲ್ಲಿ ರಾಮಾಯಣದ ಮುಖ್ಯವಾದ ವಿಷಯವಾಗಿದೆ ಕೂಡ. ಜನಪದ ಕಲೆಗಳಲ್ಲಿ ಇದನ್ನು ಮುಖ್ಯವಾದ ವಿಷಯವನ್ನಾಗಿ ತಗೊಂಡಿದ್ದಾರೆ. ಭಾರತದಿಂದ ಯಾವುದೇ ವ್ಯಕ್ತಿ ಹೋಗಿದ್ದರೂ ಅವರು ಹೊರದೇಶದಲ್ಲಿರುವ ಜಾಗಕ್ಕೆ ಹೋದಾಗ ಅವರು ಪ್ರತಿಯೊಬ್ಬರೂ ಸಹ ಏನು ಮಾಡಿದ್ದಾರೆ ಅಂತಂದರೆ ಶಾಂತಿ ಮತ್ತು ಪ್ರೀತಿಯನ್ನು ಹಂಚಿ ಬಂದಿದ್ದಾರೆ ಹೊರತು ಅಲ್ಲಿಂದ ಅವರು ಯಾವುದೇ ರೀತಿಯಾದ ಜಾಗವನ್ನು ತೆಗೆದುಕೊಂಡು ಬಂದಿಲ್ಲ. ಹಾಗೆ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಸ್ವಾಮಿ ವಿವೇಕಾನಂದ ಈ ರೀತಿ ಎಲ್ಲರೂ ಸಹ ಏನು ಭಾರತದಿಂದ ಹೋಗಿದ್ದಾರೋ ಅವರೆಲ್ಲರೂ ಸಹ ಅವರು ಏನು ಮಾಡಿದ್ದಾರೆ, ಶಾಂತಿ ಮತ್ತು ಪ್ರೀತಿಯನ್ನು ಹಂಚಿ ಬಂದಿದ್ದಾರೆ. ರಾಮಾಯಣದ ಸೀರಿಯಲ್ಸ್ಗಳನ್ನು ನೋಡಿದೆ ಅಂತಂದರೆ ಇದರಲ್ಲಿ 2 ಸೀರಿಯಲ್ಸ್ಗಳನ್ನ ಮಾಡಿದ್ದಾರೆ. ಹಳೆಯ ರಾಮಾಯಣ ಮತ್ತು ಹೊಸ ರಾಮಾಯಣ ಅಂತ 2 ಮಾಡಿದ್ದಾರೆ. ಹಾಗೆ ನಾವು ಈ 2 ಕಥೆಯ ಜೊತೆಗೆ ನಮ್ಮ ಬ್ರಹ್ಮಕುಮಾರಿ ಜ್ಞಾನ ಹೇಗೆ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಎಂದು ಎಪಿಸೋಡ್ ಬೈ ಎಪಿಸೋಡ್ ರಾಮಾಯಣದ ಕಥೆಯ ಜೊತೆಗೆ ವಿಸ್ತಾರವನ್ನು ಮಾಡುವ ಒಂದು ಪ್ರಯತ್ನವನ್ನು ನಾವು ಈ ಎಪಿಸೋಡ್ ಮೂಲಕ ಹೇಳ್ತಾ ಇದ್ದೀವಿ. ಈ ಕಥೆಯಲ್ಲಿ ಮೊದಲು ದೇವತೆಗಳು ಏನು ಮಾಡ್ತಾರೆ ಅಂತಂದರೆ ಹೋಗಿ ವಿಷ್ಣುವಿನ ಹತ್ರ ಹೋಗ್ತಾರೆ. ಏನಂತ ಕಂಪ್ಲೇಂಟ್ ಮಾಡ್ತಾರೆ ವಿಷ್ಣುವಿನ ಹತ್ರ ಹೋಗಿ. ಏನಂತಂದರೆ ರಾವಣನ ಆರ್ಭಟ ಜಾಸ್ತಿ ಆಗಿರುತ್ತೆ. ಅವಾಗ ವಿಷ್ಣು ಏನು ಮಾಡ್ತಾರೆ, ಅವರು ಶೇಷನಾಥನಲ್ಲಿ ಅಂದರೆ ಆರಾಮಾಗಿ ಹಾವುಗಳ ಮಧ್ಯದಲ್ಲಿ ಹಾವುಗಳನ್ನ ಅವರು ಹಾಸಿಗೆಯಾಗಿ ಮಾಡ್ಕೊಂಡಿದ್ದಾರಲ್ಲ, ಹಾಗಾಗಿ ಅವ್ರು ಏನು ಮಾಡ್ತಾರೆ, ಆರಾಮಾಗಿ ಹಾವಿನ ಹಾಸಿಗೆಯಲ್ಲಿ ಅವ್ರು ಏನು ಮಾಡಿರ್ತಾರೆ, ವಿಷ್ಣು ಮಲಗಿರ್ತಾರೆ. ಆರಾಮಾಗಿ ಕೂತ್ಕೊಂಡು ಅದನ್ನು ಕತೆ ರೀತಿಯಲ್ಲಿ ಕೇಳ್ತಾ ಇರ್ತಾರೆ, ರಾವಣನ ಆರ್ಭಟವನ್ನು ಕೇಳ್ತಾ ಇರ್ತಾರೆ. ಆದರೆ ತಕ್ಷಣ ಆ ಟೈಮಲ್ಲಿ ಯಾರು ಬರ್ತಾರೆ, ಶಿವ ಬರ್ತಾರೆ. ಪರಮಾತ್ಮ ಶಿವ ಬಂದ ಕೂಡಲೇ ತಕ್ಷಣ ಎದ್ದುಕೊಳ್ತಾರೆ. ಆಮೇಲೆ ಎದ್ದು ಕೂತ್ಕೊಂಡು ತಲೆ ಬಗ್ಸಿ ಕೂತ್ಕೊಳ್ತಾರೆ. ಇದರಿಂದ ಗೊತ್ತಾಗುತ್ತೆ ಏನಂತ, ಪರಮಾತ್ಮ ಶಿವ ಎಲ್ಲ ಹಿಂದೂ ಧರ್ಮಗಳ ದೇವರಿಗಿಂತ ಶ್ರೇಷ್ಠ ಎಂದು ನಮಗೆ ಇದರ ಮೂಲಕ ಗೊತ್ತಾಗುತ್ತೆ. ಹಾಗೆ ಎಲ್ಲ ಸನ್ಯಾಸಿಗಳು ಸಹ ಆ ಟೈಮಲ್ಲಿ ಏನಾಗಿರ್ತಾರೆ, ರಾವಣನ ವಶದಲ್ಲಿ ಇರ್ತಾರೆ. ಅದಕ್ಕೆ ಎಲ್ಲರೂ ಬ್ರಹ್ಮ ಮತ್ತು ಎಲ್ಲ ದೇವತೆಗಳು ವಿಷ್ಣುವಿನ ಹತ್ರ ಬಂದಾಗ, ಕಂಪ್ಲೇಂಟ್ಗಳನ್ನ ತೆಗೆದುಕೊಂಡು ಬಂದಾಗ ಅವಾಗ ವಿಷ್ಣು ಹೇಳ್ತಾರೆ ಎಂದ ದಶರಥನ ಮೂಲಕ ರಾವಣನ ಅವತಾರವಾಗುತ್ತದೆ ಎಂದು, ನಂತರ ರಾವಣನ ದುರಹಂಕಾರವು ನಶಿಸಿ ಹೋಗುತ್ತದೆ ಎಂದು ಹೇಳ್ತಾರೆ. ವಿಷ್ಣು ಹೇಳ್ತಾರೆ. ನಂತರ ರಾಮಾಯಣದ ಎಪಿಸೋಡ್ 1ರಲ್ಲಿ ಹೇಳ್ತಾರೆ ಹೇಗೆ ಬರುತ್ತೆ ಅಂತಂದರೆ, ದಶರಥ ಯುದ್ಧಕ್ಕೆ ಹೋಗ್ತಾರೆ. ಯುದ್ಧಕ್ಕೆ ಹೋಗಿ ಆ ಯುದ್ಧವನ್ನು ಗೆದ್ಕೊಂಡು ಬರ್ತಾರೆ. ಆ ಗೆದ್ಕೊಂಡು ಬರೋ ಟೈಮಲ್ಲಿ ಅನೇಕ ಸೀನ್ಗಳನ್ನ ನೋಡ್ತಾರೆ.
ಅಲ್ಲಿ ಫಸ್ಟು ಏನಾಗುತ್ತೆ ಅಂತಂದರೆ ಸೈನಿಕ ಅವ್ರ ಜೊತೆಗೆ ಬರೋಬೇಕಾರೆ, ಯುದ್ಧದಲ್ಲಿ ಸೈನಿಕ ಬರೋಬೇಕಾರೆ ಸೈನಿಕನ ಮಗ ಅಪ್ಪ ಅಪ್ಪ ಅಂತ ಹೇಳ್ತಾನೆ. ಅಪ್ಪ ಅಪ್ಪ ಅಂದ ತಕ್ಷಣ ಅವರು ಅಂಗ್ಲಾಚಿ ತಪ್ಕೊತಾರೆ. ಅಪ್ಪ ಮಗ ಇಬ್ಬರು ಅಂಗ್ಲಾಚಿ ತಪ್ಕೊತಾರೆ. ನಂತರ ಮಗು ಹೇಳತ್ತೆ, ಮಗು ಹೇಳತ್ತೆ ಏನಂತ ಅಂದರೆ, ಅಪ್ಪ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ಟೈಮಿಂದ ನಿಮ್ಮ ಜೊತೆಗೆ ಯುದ್ಧಕ್ಕೆ ಬರ್ತೀನಿ ಅಂತ. ಮಗು ಹಂಗೆ ಹೇಳಿದ ತಕ್ಷಣವೇ ತಂದೆ ಯಾಕಪ್ಪ ಅಂತ ಕೇಳ್ತಾರೆ. ನೋಡು, ನಿನ್ನ ದೇಹದಲ್ಲಿ ಎಷ್ಟೊಂದು ಗಾಯಗಳಾಗಿದೆ ಅದನ್ನೆಲ್ಲ ನಾನು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತೀನಿ, ಕೇರ್ ಮಾಡ್ತೀನಿ ಅಂತ ಮಗು ಹೇಳುತ್ತೆ. ಆ ಸೀನನ್ನು ನೋಡಿದ ತಕ್ಷಣ, ಆ ದೃಶ್ಯವನ್ನು ನೋಡಿದ ತಕ್ಷಣ ದಶರಥಂಗೆ ಒಂಥರ ಆಗುತ್ತೆ. ಆವಾಗ ಅವನ ಸಾರಥಿಗೆ ಹೇಳ್ತಾರೆ, ನಾನು ಯುದ್ಧವನ್ನೇನೋ ಗೆದ್ದೆ, ಆದರೆ ಜೀವನದಲ್ಲಿ ನಾನು ಗೆಲ್ಲಿಲ್ಲ ಅಂತ ಬೇಜಾರು ಮಾಡಿಕೊಂಡು ಆ ಸಾರಥಿ ಹತ್ರ ಅವರ ಒಂದು ಫೀಲಿಂಗ್ಸ್ಗಳನ್ನ ಶೇರ್ ಮಾಡ್ಕೊತಾರೆ. ಯಾರು? ದಶರಥ ಶೇರ್ ಮಾಡ್ಕೊತಾರೆ. ಆಗ ಹಾಗೆ ನಿಧಾನವಾಗಿ ಅರಮನೆಗೆ ಹೋದಾಗ ಅವರು ಬೇಜಾರಾಗಿರೋದನ್ನು ಪ್ರತಿಯೊಬ್ಬರು ನೋಡ್ತಾರೆ. ತಿಲಕವನ್ನು ಇಡ್ತಾರೆ ಅವರ ಪತ್ನಿಯರು. ಹಾಗೂ ಸಹ ಅವ್ರಿಗೆ ಖುಷಿ ಇರೋದಿಲ್ಲ. ಆವಾಗ ಪತ್ನಿಯವರು ಕೇಳ್ತಾರೆ, 3 ಜನ ಪತ್ನಿಯರಲ್ಲ ಅವ್ರಿಗೆ, ದಶರಥಂಗೆ 3 ಜನ ಪತ್ನಿಯರು ಸಹ ಕೇಳ್ತಾರೆ ಏನಂತ, ರಾಜ ಯಾಕೆ ನೀವು ಖುಷಿಯಾಗಿಲ್ಲ ಅಂತ. ಆವಾಗ ದಶರಥ ಹೇಳ್ತಾರೆ ಏನಂತ, ನಾನು ಜೀವನದಲ್ಲಿ ಇದನ್ನ ಗೆದ್ದೆ, ಈ ಯುದ್ಧವನ್ನೇನೋ ಗೆದ್ದೆ, ಆದರೆ ನಾನು ಜೀವನದಲ್ಲಿ ನಿರಾಸಕ್ತಿಯಾಗಿದ್ದೀನಿ, ನಾನು ಜೀವನದಲ್ಲಿ ಗೆದ್ದಿಲ್ಲ ಅಂತ ಬೇಜಾರು ಮಾಡಿಕೊಂಡು ಹೇಳ್ತಾರೆ. ಆವಾಗ ಇದನ್ನು ಶೇರ್ ಮಾಡ್ಕೊಬೇಕು, ಇದನ್ನು ಎಲ್ಲ ಹೇಳೋಬೇಕಾರೆ ಪತ್ನಿಯರ ಜೊತೆಗೆ ಶೇರ್ ಮಾಡ್ಕೊಳ್ಬೇಕಾರೆ ಏನಾಗುತ್ತೆ ಅಂತಂದರೆ, ಆವಾಗ ಅವರು ಅಲ್ಲಿ ಇರುವಂತಹ ಋಷಿ ಸನ್ಯಾಸಿಯವರು ಬಂದ್ಬಿಟ್ಟು ಹೇಳ್ತಾರೆ, ಇದಕ್ಕೆ ಬೇಜಾರು ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಯಾಕೆ ಬೇಜಾರು ಮಾಡ್ಕೊತಾರೆ ಅಂತಂದರೆ, ನನಗೆ ಯಾವುದೇ ಅಣ್ಣ ತಮ್ಮಂದಿರಾಗಲಿ ಇಲ್ಲ, ಮತ್ತು ನನಗೆ ಯಾವುದೇ ರೀತಿಯಾದ ಮಕ್ಕಳಿಲ್ಲ. ಹಾಗಾಗಿ ನನ್ನನ್ನು ಯಾರೂ ಸಹ ಅಂಗಲಾಚಿ ಬಂದು ಅಪ್ಪ ಅಪ್ಪ ಅಂತಲೂ ಹೇಳಿಲ್ಲ, ಅಣ್ಣ ಅಣ್ಣ ಅಂತಲೂ ಹೇಳಿಲ್ಲ, ಯಾರೂ ಹೇಳಿಲ್ಲ ಅಂತ ಬೇಜಾರು ಮಾಡ್ಕೊಂಡಿರ್ತಾರೆ. ಯಾರು? ದಶರಥ. ಇದನ್ನು ಅವರು ಶೇರ್ ಮಾಡ್ಕೊಳ್ಬೇಕಾರೆ ಈ ಪತ್ನಿಯರು ಸಹ ಎಲ್ಲರೂ ಪತ್ನಿಯರು ಮತ್ತು ರಾಜ ದಶರಥ ಮಹಾರಾಜರು ಎಲ್ಲರೂ ಸಹ ಇದನ್ನು ಮಾತಾಡೋಬೇಕಾರೆ ಸನ್ಯಾಸಿಯವರು ಈ ಮಾತನ್ನು ಕೇಳ್ತಾರೆ. ಈ ಮಾತನ್ನು ಕೇಳಿದಾಗ, ಇಲ್ಲ ಇದಕ್ಕೆ ಒಂದು ಪರಿಹಾರ ಇದೆ ಅಂತ, ಬೇಜಾರು ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಮಹಾರಾಜ, ಇದಕ್ಕೆ ಒಂದು ಪರಿಹಾರ ಇದೆ ಅಂತ ಹೇಳ್ತಾರೆ. ಆಗ ಅವರು ಸನ್ಯಾಸಿಯವರು ಏನು ಮಾಡ್ತಾರೆ, ಒಂದು ಯಜ್ಞವನ್ನು ನೀನು ಮಾಡು ಅಂತ ಹೇಳ್ತಾರೆ. ಅದೇ ಯಜ್ಞ ಆಗಿದೆ ಪುತ್ರಕಾಮಿಷ್ಟ ಯಜ್ಞ ಅನ್ನೋದು. ಪುತ್ರಕಾಮಿಷ್ಟ ಯಜ್ಞದಲ್ಲಿ ಮಾಡಿದಾಗ ನಿನಗೆ ಈ ಎಲ್ಲ ಸಮಸ್ಯೆಗಳು ಏನಾಗುತ್ತೆ, ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಆವಾಗ ದಶರಥ ಮಹಾರಾಜ ಹೇಳ್ತಾರೆ, ಆಯಿತು ಹಾಗಾದರೆ ಯಾವಾಗ ಮಾಡೋಣ ಅಂತ ಕೇಳ್ತಾರೆ. ಆವಾಗ ಅವರು ಹೇಳ್ತಾರೆ, ನನಗಿಂತ ದೊಡ್ಡವರಿದ್ದಾರೆ, ಅವರು ಮಾಡಬೇಕೇ ಹೊರತು ನನಗೆ ಈ ಯಜ್ಞವನ್ನು ರಚನೆ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಆ ಸನ್ಯಾಸಿಯವರು. ಅವರ ಜೊತೆಗೆ ಇರುವಂತಹ ಆ ಅರಮನೆಯಲ್ಲಿ ಇರುವಂತಹ ಸನ್ಯಾಸಿಯವರು ಅವ್ರಿಗೆ ಆ ರೀತಿ ಹೇಳ್ತಾರೆ. ಆಗ ಅವರ ಪರ್ಮಿಷನ್ ನೀವು ತೊಗೊಂಬರ್ಬೇಕು, ಅವರೇ ನಿಮಗೆ ಈ ಯಜ್ಞವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆ ಯಜ್ಞವನ್ನು ಮಾಡಬೇಕು ಅನ್ನೋಂತಹದ್ದು ಅವ್ರಿಗೆ ಇಚ್ಛೆ ತುಂಬ ಆಳವಾಗಿ ಇರುತ್ತೆ. ಹಾಗಾಗಿ ಏನು ಮಾಡ್ತಾರೆ, ದಶರಥ ಮಹಾರಾಜರವರು ಏನು ಮಾಡ್ತಾರೆ, ಕಾಡಿಗೆ ಹುಡ್ಕೊಂಡು ಹೋಗ್ತಾರೆ. ಹಾಗೆ ಇದು ಸೆಕೆಂಡ್ ಎಪಿಸೋಡಲ್ಲಿ. ಅದೇ ಫಸ್ಟ್ ಎಪಿಸೋಡಲ್ಲಿನೂ ಸಹ ಬೇರೆ ರೀತಿಯಲ್ಲಿ ಇದೆ, ಇದು ಹೇಗೆ ಆಗುತ್ತೆ ಅಂತ. ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋದಾಗ ಏನಾಗುತ್ತೆ, ಅಲ್ಲಿ ಜೋರಾದ ಬಿರುಗಾಳಿಯಲ್ಲಿ ಅವರ ಕಿರೀಟ ಇರುತ್ತಲ್ಲ, ಆ ಕಿರೀಟನೂ ಸಹ ಏನಾಗ್ಬಿಡುತ್ತೆ, ಬಿದ್ದುಬಿಡುತ್ತೆ, ಬಿರುಗಾಳಿಯಲ್ಲಿ ಬಿಡುತ್ತೆ. ಆಮೇಲೆ ಬರೀ ಗಾಲಲ್ಲಿನೇ ಹೋಗ್ತಾರೆ, ಯಾವುದೇ ರೀತಿಯಾದ ಉಡುಗೆ ತೊಡುಗೆಗಳ ಬಗ್ಗೆ ಏನನ್ನೂ ಯೋಚನೆ ಮಾಡಲ್ದೆ ಬರೀ ಕಾಲಲ್ಲಿ ಹೋಗ್ತಾರೆ. ಅಲ್ಲಿ ಕಲ್ಲು ಮುಳ್ಳುಗಳನ್ನು ಯಾವುದೂ ಸಹ ನೋಡದೆ, ಆ ಕಲ್ಲುಗಳು ಮುಳ್ಳುಗಳು ಎಲ್ಲ ಚುಚ್ತಾ ಇರುತ್ತೆ, ಅದು ಯಾವುದೂ ಸಹ ಯೋಚನೆ ಮಾಡದೆ ಅವ್ರೇನು ಮಾಡ್ತಾರೆ, ಹೋಗ್ತಾರೆ. ಆಗ ಜೋರಾಗಿ ಬಿರುಗಾಳಿ ಬರುತ್ತೆ, ಆವಾಗ ಅವರ ಕಿರೀಟ ಬಿದ್ದುಬಿಡುತ್ತೆ. ಆಮೇಲೆ ಮತ್ತೊಂದೇನಂತಂದರೆ, ಫಸ್ಟ್ ಎಪಿಸೋಡಲ್ಲಿದೆ, ಅವರು ಯುದ್ಧ ಮಾಡೋಬೇಕಾರೆ ವಿರುದ್ಧವಾಗಿರೋರು ಅವ್ರು ಹೇಳ್ತಾರೆ, ದಶರಥ ಮಹಾರಾಜರು ಹೇಳ್ತಾರೆ, ಆ ಸನ್ನಿವೇಶದಲ್ಲಿ ನೆನೆಸ್ಕೊತಾರೆ ಏನಂತ ಸಾರಥಿಗೆ ಹೇಳೋಬೇಕಾರೆ,
ನನಗೆ ಒಬ್ಬರು ಬಾಣವನ್ನು ಬಿಟ್ಟರು, ಆವಾಗ ನನ್ನ ಕಿರೀಟ ಬಿತ್ತು, ಆವಾಗ ಅದು ನನಗೆ ತುಂಬಾ ಬೇಜಾರಾಯಿತು ಅಂತ. ನೋಡಿ, ಅಲ್ಲಿ ತಿಳಿಸುತ್ತೆ, ನಮ್ಮ ಜ್ಞಾನ ತಿಳಿಸುತ್ತೆ ನಮ್ಮಲ್ಲಿರುವಂತಹ ಅಹಂಕಾರ ಅದು ಬಿದ್ದಾಗ ಅವ್ರಿಗೆ ಹರ್ಟ್ ಆಯಿತು ಅನ್ನೋದು. ಸೊ ಹಾಗೆ ಇದರಲ್ಲಿ ಅವ್ರು ಯಾವುದೇ ರೀತಿಯಾದ ಪುತ್ರ ಬೇಕು ಅನ್ನೋ ಒಂದು ಇಚ್ಛೆಯಿಂದ ಏನು ಮಾಡ್ತಾರೆ ಇವರು ಕಾಡಲ್ಲಿ ಹೋಗಿ ಬರ್ತಾ ಇರ್ತಾರೆ. ಅಲ್ಲಿ ಅನೇಕ ಬಿರುಗಾಳಿಗಳು ಸಹ ಬರುತ್ತೆ. ಬಂದರೂ ಸಹ ಯಾವುದನ್ನೇ ಲೆಕ್ಕಿಸದೆ, ಯಾವುದೇ ರೀತಿಯಾದ ಏನೋ ಯೋಚನೆ ಮಾಡದೆ ಏನು ಮಾಡ್ತಾರೆ, ಆ ಒಂದು ಯಜ್ಞವನ್ನು ರಚನೆ ಮಾಡುವಂತಹ ಸನ್ಯಾಸಿ ಹತ್ರ ಹೋಗ್ತಾರೆ. ಆವಾಗ ಕಿರೀಟ ಬೀಳತ್ತೆ, ಕಾಲಲ್ಲಿ ರಕ್ತ ಬರುತ್ತೆ. ಆ ರೀತಿಯ ಸಿಚುವೇಶನಲ್ಲಿ ಇರ್ತಾರೆ. ಅವರು ಕೇಳ್ತಾರೆ, ನೀನು ನನಗೆ ಒಂದು ಪುತ್ರ ಬೇಕು ಅಂತಹ ಭಿಕ್ಷೆನ ಬೇಡಕ್ಕೆ ಹೋಗ್ತೀಯಾ ಅಂತ ಕೇಳ್ತಾರೆ ಕೂಡ. ನಾನು ಆ ರೀತಿ ರೆಡಿ ಇದ್ದೀನಿ ಅಂತ ಹೇಳ್ತಾರೆ. ಯಾರು? ದಶರಥ ಮಹಾರಾಜರು. ಆವಾಗ ಅವರೂ ಸಹ ರೆಡಿಯಾಗಿ ಏನು ಮಾಡ್ತಾರೆ, ಮುಂದೆ ಬರ್ತಾರೆ. ಅದನ್ನು ಯಾವುದನ್ನೂ ಸಹ ಯೋಚನೆ ಮಾಡಲ್ಲ. ಪುತ್ರ ಕಾಮಿಷ್ಠ ಯಜ್ಞವನ್ನು ರಚನೆ ಮಾಡೋಕ್ಕೆ ನನಗೆ ಈಗ ಒಬ್ಬರು ಸನ್ಯಾಸಿ ಬೇಕು ಅಂತ ಅಂದ್ಬಿಟ್ಟು ಆ ಸನ್ಯಾಸಿ ಇರೋ ಕಡೆ ಹೋಗ್ತಾರೆ. ಅಷ್ಟು ರೀಚ್ ಆಗ್ತಾರೆ. ನಂತರ ಆ ಸನ್ಯಾಸಿ ಹತ್ರ ಹೋಗ್ತಾರೆ, ತಲುಪ್ತಾರೆ. ಆ ನದಿಯನ್ನು ನೋಡಿದ ತಕ್ಷಣ ಖುಷಿ ಆಗುತ್ತೆ. ಆ ಗುಹೆಯನ್ನು ನೋಡಿದ ತಕ್ಷಣ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ತುಂಬ ಖುಷಿಯಾಗಿ ಅದನ್ನು ಇನ್ನೂ ಸ್ಪೀಡಾಗಿ ಹೋಗ್ತಾರೆ. ಆವಾಗ ದಿನ ಬಿರುಗಾಳಿಯು ತುಂಬಾ ಬರ್ತಾ ಇರುತ್ತೆ. ಆದರೂ ಸಹ ಯಾವುದನ್ನು ಲೆಕ್ಕಿಸದೆ ಅವರು ಮುಂದೆ ಹೋಗ್ತಾರೆ. ನಂತರ ಆ ಗುಹೆಯಲ್ಲಿ ಇರುವಂತಹ ಆ ಸನ್ಯಾಸಿನ ನೋಡಿದ ತಕ್ಷಣ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ದಶರಥ ಮಹಾರಾಜ್ಗೆ ತುಂಬ ಖುಷಿಯಾಗಿ ಅವರು ಏನು ಮಾಡ್ತಿರ್ತಾರೆ, ಸನ್ಯಾಸಿ ಅವರು ಧ್ಯಾನದಲ್ಲಿ ಕೂತಿರ್ತಾರೆ. ಧ್ಯಾನದಲ್ಲಿ ಕೂತಿರುವಂತಹ ಕಾರಣ ಅವ್ರು ಅನ್ಕೊತಾರೆ, ಈ ಸನ್ಯಾಸಿಗನ್ನ ಮಾತಾಡಿಸ್ಲೇಬೇಡ ಅಂತ ಯೋಚನೆ ಮಾಡ್ತಾರೆ. ಧ್ಯಾನದಲ್ಲಿ ಕೂತಿರೋ ಕಾರಣ ದಶರಥ ಮಹಾರಾಜರು ಅವರನ್ನು ಡಿಸ್ಟರ್ಬ್ ಮಾಡಲ್ಲ. ಅವರಿಗೆ ಸಾಧನೆ, ಅವರ ಧ್ಯಾನ ಮುಗಿದ ಮೇಲೆ ನಾನು ಮಾತಾಡಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಅವರನ್ನು ಹೊರಗಡೆನೇ ಕಾಯ್ತಾ ಇರ್ತಾರೆ. ನಂತರ ಎಷ್ಟು ಬೆಳಗ್ಗೆ ಹೋದರೂ ಇನ್ನು ಸಾಯಂಕಾಲ ಆದರೂ ಬಂದಿಲ್ಲ ಅಂತ ಯೋಚನೆ ಮಾಡ್ತಾ ಈ ಯಾರು ಅರಮನೆಯಲ್ಲಿರುವಂತಹ ರಾಣಿಯರು ಏನು ಮಾಡ್ತಾರೆ, ಕಾಯ್ತಾ ಇರ್ತಾರಲ್ಲ. ಆವಾಗ ಅವ್ರಿಗೆ ಮೆಸೇಜ್ ಬರುತ್ತೆ, ಏನಂತ, ಮಹಾರಾಜರು ಆ ಸನ್ಯಾಸಿನ ಇನ್ನೂ ಮೀಟ್ ಆಗಿಲ್ಲ ಅಂತ. ಆ ಸನ್ಯಾಸಿನ ಏನು ಮಾಡ್ತಾ ಇದ್ದಾರೆ, ಧ್ಯಾನದಲ್ಲಿ ಕೂತಿದ್ದಾರೆ ಅಂತ ಅವರಿಗೆ ಮೆಸೇಜ್ ಬರುತ್ತೆ. ಆವಾಗ ಆಯಿತು ಅಂದ್ಬಿಟ್ಟು ಸುಮ್ಮನೆ ಆಗ್ತಾರೆ. ಆಮೇಲೆ ರಾತ್ರಿ ಆಗತ್ತೆ, ಸನ್ಯಾಸಿ ಧ್ಯಾನದಿಂದ ಎದ್ದಿರಲ್ಲ. ನಂತರ ಅರಮನೆಯಲ್ಲಿರುವಂತಹ ಪ್ರತಿಯೊಬ್ಬರೂ ಸಹ ಏನು ಮಾಡ್ತಾರೆ, ಪ್ರಾರ್ಥನೆ ಮಾಡ್ಕೊತಾರೆ. ಆವಾಗ ಏನಾಗುತ್ತೆ, ವಿಷ್ಣು ಏನಾಗ್ತಾರೆ, ಲೈಟ್ ರೀತಿಯಲ್ಲಿ ಸಾಕ್ಷಾತ್ಕಾರ ಆಗ್ತಾರೆ. ಯಾರಿಗೆ? ಈ ಸನ್ಯಾಸಿಗೆ. ಹೇಗೆ ಧ್ಯಾನದಲ್ಲಿ ಕೂತಿದ್ರಲ್ಲ ಆ ಸನ್ಯಾಸಿಗೆ ಏನಾಗ್ತಾರೆ, ಸಾಕ್ಷಾತ್ಕಾರ ಆಗುತ್ತೆ. ಹಾಗೆ ಅಶರೀರಿ ವಾಣಿ ಸಹ ಬರುತ್ತೆ ಅವರಿಗೆ. ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದೆ, ಈಗ ನಿನ್ನ ಕೆಲಸವಾಗಿದೆ ಏನಂತ, ಈಗ ನೀನು ಪುತ್ರ ಕಾಮಿಷ್ಠ ಯಜ್ಞವನ್ನು ನೀನು ರಚನೆ ಮಾಡಬೇಕಾಗಿದೆ ಎಂದು ಅವರು ಹೇಳ್ತಾರೆ. ಯಾರು? ವಿಷ್ಣು ಅವತಾರಣೆ ಆಗಿ ಸಾಕ್ಷಾತ್ಕಾರ ಆಗಿ, ಲೈಟ್ನ ರೀತಿಯಲ್ಲಿ ಸಾಕ್ಷಾತ್ಕಾರ ಆಗಿ ಯಾರಿಗೆ? ಸನ್ಯಾಸಿ ಅವರಿಗೆ ಹೇಳ್ತಾರೆ. ನಂತರ ಆವಾಗ ಅವರು ಸಹ ಅಶರೀರಿ ವಾಣಿಯಲ್ಲಿ ವಿಷ್ಣು ಹೇಳ್ತಾರೆ, ಪುತ್ರ ಕಾಮಿಷ್ಠ ಯಜ್ಞವನ್ನು ನೀವು ದಶರಥನ ಅರಮನೆಯಲ್ಲಿ ನೀವು ಮಾಡಬೇಕು, ಯಜ್ಞವನ್ನು ರಚನೆ ಮಾಡಬೇಕು ಅಂತ ಹೇಳ್ತಾರೆ. ಇದರಲ್ಲಿ ಏನು ಅರ್ಥ ಆಗುತ್ತೆ ಅಂತಂದರೆ, ದಶರಥ ಯಾವುದೇ ರೀತಿಯಾದ ಒಂದು ಅಹಂಕಾರವನ್ನು ಇಟ್ಕೊಳ್ಳದೆ ಸಂಪೂರ್ಣವಾಗಿ ಸಮರ್ಪಣೆಯಾಗಿ ಆ ಒಂದು ಯಜ್ಞವನ್ನು ರಚನೆ ಮಾಡಬೇಕು ಅನ್ನೋ ಒಂದು ಅನ್ನುವಂತಹ ವಿನಮ್ರ ಚಿತ್ತ ಭಾವ ಇದರಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಆಯಿತಾ? ನೆಕ್ಸ್ಟು ಅವರು ಯಜ್ಞವನ್ನು ರಚನೆ ಮಾಡ್ತಾರೆ. ಮತ್ತು ನೋಡು, ಪುತ್ರ ಕಾಮಿಷ್ಠ ಯಜ್ಞವನ್ನೇ ಮಾಡ್ತಾರೆ. ಅದಕ್ಕೆ ಪುತ್ರ ಕಾಮಿಷ್ಠ ಯಜ್ಞ ಅಂತಂದರೆ ನಾವು ಮಾಡುವಂತಹ ಯಜ್ಞ ಅಂದರೆ ಸ್ವಯಂ ಭಗವಂತ ಮಾಡುವಂತಹ ಯಜ್ಞಕ್ಕೆ ಯಜ್ಞ ಅಂತ ಹೇಳ್ತೀವಿ. ಈ ಯಜ್ಞದಲ್ಲಿ ಎಲ್ಲವೂ ಸಹ ಸ್ವಾಹ ಆಗಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಈ ಎಲ್ಲವೂ ಸಹ ಸ್ವಾಹ ಆದಾಗೇ ಸಹ ಏನಾರ ಒಂದು ಉತ್ಪತ್ತಿ ಆಗೋಕ್ಕೆ ಸಾಧ್ಯ. ಸೊ ಹಾಗೆ ಈ ಯಜ್ಞವನ್ನು ರಚನೆ ಮಾಡ್ತಾರೆ. ಆವಾಗ ಪುತ್ರ ಕಾಮಿಷ್ಠ ಯಜ್ಞ, ಪುತ್ರ
ಅಂದರೆ ನಾವೆಲ್ಲ ಏನಾಗಿದ್ದೀವಿ, ಸಂಪೂರ್ಣವಾಗಿ ಸ್ವಯಂ ಭಗವಂತನ ಮಕ್ಕಳಾಗಿದ್ದೀವಿ. ನಾವೆಲ್ಲ ಸ್ವಯಂ ಭಗವಂತನ ಮಕ್ಕಳಾಗ್ತಾ ಇದ್ದೀವಿ. ಯಾವಾಗ ಯಜ್ಞನ ಮಾಡ್ತೀವೋ ಆವಾಗ ನಾವು ಸ್ವಯಂ ಭಗವಂತನ ಮಕ್ಕಳಾಗ್ತೀವಿ. ಇದು ಪುತ್ರ ಕಾಮಿಷ್ಠ ಯಜ್ಞದ ಒಂದು ಅರ್ಥ ಆಗಿದೆ. ನಂತರ ಆ ಯಜ್ಞ ಆದ ಮೇಲೆ ಏನು ಮಾಡ್ತಾರೆ, ಆ ಸ್ವಾಮೀಜಿ ಏನು ಮಾಡ್ತಾರೆ, ಮೀನ್ಸ್ ಆ ಸನ್ಯಾಸಿ ಏನು ಮಾಡ್ತಾರೆ, ಎಲ್ಲರಿಗೂ ಸಹ ಪ್ರಸಾದವನ್ನು ಕೊಡ್ತಾರೆ ಆ 3 ಪತ್ನಿಯರಿಗೆ. ಆ 3 ಪತ್ನಿಯರು ಯಾರಂದರೆ ಕೌಶಲ್ಯ, ಕೈಕೆ ಮತ್ತು ಸುಮಿತ್ರ. ಈ 3 ಪತ್ನಿಯರು ತುಂಬ ಅನ್ಯೋನ್ಯತೆಯಿಂದ, ಯಾವುದೇ ರೀತಿಯಾದ ಭಿನ್ನ ಅಭಿಪ್ರಾಯ ಇರ್ತಿರಲಿಲ್ಲ. ಅವರಲ್ಲಿ ಅಷ್ಟು ಸಹನೆ ಇತ್ತು, ತುಂಬ ವಿನಮ್ರ ಭಾವನೆ ಇತ್ತು, ಮತ್ತು ಪ್ರತಿಯೊಬ್ಬರೂ ಸಹ ಒಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ತುಂಬಾ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ದರು. ಅಡ್ಜಸ್ಟಿಂಗ್ ನೇಚರ್ ಸಹ ಅವರಲ್ಲಿ ಇತ್ತು. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ 3 ಪತ್ನಿಯರಲ್ಲೂ ಯಾವುದೇ ರೀತಿಯಾದ ದ್ವೇಷ ಭಾವ ಏನೂ ಇರ್ತಿರಲಿಲ್ಲ. ಅವರಲ್ಲಿ ತುಂಬಾ ವಿನಮ್ರ ಚಿತ್ತರಾಗಿ ಇದ್ದರು, ತುಂಬ ಸಹಯೋಗಿಗಳಾಗಿದ್ದರು ಪ್ರತಿಯೊಬ್ಬರೂ ಸಹ. ಆಮೇಲೆ ಈ ಪ್ರಸಾದವನ್ನು ತಿಂದ ಕೂಡಲೇ ಅವರಿಗೆ ಸ್ವಲ್ಪ ದಿವಸ ಆದಮೇಲೆ ಏನಾಗುತ್ತೆ, ಯಾವುದೇ ರೀತಿಯಾದ ವಿಕಾರದಿಂದ ಅವರು ಜನ್ಮವನ್ನು ಯಾರಿಗೂ ಸಹ ಕೊಡಲಿಲ್ಲ. ಅವರ ಒಂದು ಯೋಗ ಬಲದಿಂದ, ಆ ಪ್ರಸಾದದಿಂದ ಏನಾಯಿತು, ಅವ್ರಿಗೆ ಮಕ್ಕಳು ಆದವು. ಫಸ್ಟು ಕೌಶಲ್ಯಂಗೆ ರಾಮ ಮಗು ಆದ, ನೆಕ್ಸ್ಟು ಕೈಕೆಗೆ ಭರತ ಮಗು ಆದರು, ನೆಕ್ಸ್ಟು ಸುಮಿತ್ರೆಗೆ ಲಕ್ಷ್ಮಣ ಮತ್ತು ಶತ್ರುಘ್ನ. ಈ ರೀತಿಯಾಗಿ ಅವರು ಪುತ್ರರಿಗೆ ಜನ್ಮವನ್ನು ಕೊಡ್ತಾರೆ. ಮತ್ತು ಇದರಲ್ಲಿ ಈ ಕಥೆಯಲ್ಲಿ ನಾವು ಏನು ನೋಡ್ತೀವಿ ಅಂತಂದರೆ, ರಾಮ ಮತ್ತು ಲಕ್ಷ್ಮಣ ತುಂಬಾ ಅನ್ಯೋನ್ಯವಾಗಿ ಇದ್ದರು, ಮತ್ತು ಭರತ ಮತ್ತು ಶತ್ರುಘ್ನ ತುಂಬ ಅನ್ಯೋನ್ಯವಾಗಿದ್ದರು. ಮತ್ತು ಬೇರೆ ಬೇರೆ ತಾಯಿಯ ಮಕ್ಕಳು ಆಗಿದ್ದರೂ ಸಹ ಅವರಲ್ಲಿ ಯಾವುದೇ ರೀತಿಯಾದ ಭೇದ ಭಾವವನ್ನು ಕಾಣಲಿಲ್ಲ. ನೋಡಿ, ನಾವು ಇದರ ಮೂಲಕ ಏನು ಕಾಣ್ತೀವಿ ಅಂತಂದರೆ, ಪತ್ನಿಯರು 3 ಜನ ಇದ್ದರು, ಮತ್ತು ಈ ಮಕ್ಕಳು ಸಹ ಬೇರೆ ಬೇರೆ ತಾಯಿಯ ಮಕ್ಕಳಾಗಿದ್ದರೂ ಸಹ ಅವರಲ್ಲಿ ಅಣ್ಣ ತಮ್ಮಂದಿರು ನೋಡಿ, ರಾಮ ಲಕ್ಷ್ಮಣ ಬೇರೆ ಬೇರೆ ತಾಯಿಯ ಮಕ್ಕಳಾಗಿದ್ದರೂ ಸಹ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಇರ್ತಿದ್ರು. ಈಗಿನ ಕಾಲದಲ್ಲಿ ನೋಡಿ, ಒಂದೇ ತಾಯಿ ಮಕ್ಕಳಾದ್ರೂ ಅಣ್ಣ ತಮ್ಮಂದಿರು ಹೇಗಿದ್ದಾರೆ ಅಂತ. ಸೊ ಅದಕ್ಕೆ ರಾಮ ಲಕ್ಷ್ಮಣನ ರೀತಿಯಲ್ಲಿ ಇರಬೇಕು ನನ್ನ ಮಕ್ಕಳು ಅಂತ ಪ್ರತಿಯೊಂದು ತಾಯಿನೂ ಸಹ ಬಯಸ್ತಾರೆ. ಯಾಕೆ ಅಂತಂದರೆ ಆ ರೀತಿಯ ಅನ್ಯೋನ್ಯತೆಯ ಭಾವನೆ ಆ ಇಬ್ಬರಲ್ಲಿತ್ತು, ರಾಮ ಮತ್ತು ಲಕ್ಷ್ಮಣನಲ್ಲಿ ಇತ್ತು. ಹಾಗಾಗಿ ಈ ಒಂದು ಕತೆ ಒಂದು ನಿದರ್ಶನವಾಗಿದೆ ಕೂಡ, ಪ್ರತಿಯೊಂದು ಫ್ಯಾಮಿಲಿಗೂ ಸಹ ಇದು ನಿದರ್ಶನವಾಗಿದೆ. ಹಾಗೆ ಈ ಕಥೆಯಲ್ಲಿ ಮಂತ್ರ ಅನ್ನುವಂಥ ಒಂದು ಅಭಿನಯ ಬರುತ್ತೆ, ಆ ಒಂದು ಪಾತ್ರ ಸಹ ಬರುತ್ತೆ. ಆ ಮಂತ್ರ ಅನ್ನುವಂತಹ ಪಾತ್ರದಿಂದ ಕೈಕೆ ಆ ಮಂತ್ರನ ಮಾತನ್ನು ಕೇಳಿ ಏನಾದ್ದು ಅಂದರೆ, ನೆಕ್ಸ್ಟು ಆ ಮಂತ್ರನ ಮಾತು ಕೇಳಿ ಕೈಕೆ ರಾಮನನ್ನು ಏನು ಮಾಡ್ತಾರೆ, ಕಾಡಿಗೆ ಹಟ್ಬಿಡ್ತಾರೆ, ಕಾಡಿಗೆ ಕಳಿಸ್ತಾರೆ. ಈ ರೀತಿಯಲ್ಲಿ ಎಪಿಸೋಡ್ ಹೋಗುತ್ತೆ. ಅದು ಹೇಗೆ ಆಗತ್ತೆ, ನಾವು ಹೇಗೆ ಈ ರಾಮಾಯಣವನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು, ರಾಮಾಯಣದ ಕಥೆಯನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು ಎನ್ನುವುದನ್ನು ನಾವು ಈ ಎಪಿಸೋಡ್ ಮೂಲಕ, ಈ ರೀತಿ ಎಪಿಸೋಡ್ ಬೈ ಎಪಿಸೋಡ್ ಮೂಲಕ ನಾವು ತಿಳ್ಕೊಳ್ಳೋಣ.